ಇಲ್ಲ ತುಂಬಾ ಹೌದೌದು. ಆಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡಕ್ ಬಂದಾಗಲೂ ಅದೊಂದು ಎಮೋಷನಲ್ ಮೂಮೆಂಟ್ ಇತ್ತು ಅವ್ರಿಗೆ. ಪುನೀತ್ ಸರ್ ಇಲ್ಲ ಅನ್ನೋ ಒಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡ್ ಬಂದಂತ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ್ ಕೊಟ್ಟು ಕಳಿಸ್ತಾ, ಅಂದ್ರೆ ಒಂದು ನೆನಪುಗಳನ್ನ ಕೊಟ್ಟಂತ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಉದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂತ ಖುಷಿ ನನಗೆ ಇವತ್ತು ಅಷ್ಟು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂತ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಉದ್ಯೋಗಿಯಾಗಿ ಬಂದಿದ್ದೇನೆ. ಸೊ ಅನುಶ್ರೀ ಅವರಿಗೆ ಮತ್ತೆ ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು. ಭಗವಂತ ಇಬ್ಬರಿಗೂ ಸಹ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗ್ಲಿ. ನಮ್ಮಿಂದ ಏನು ಆಗಲ್ಲ ಅನ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ರೆ ನಂಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳ್ದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನ್ ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮ್ಗೆ ಖುಷಿ, ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದ್ರೆ ಆಗ್ಲೇ ಅನ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆಂಕರಿಂಗ್ ಅಂದ್ರೆ ತುಂಬಾ ಒಳ್ಳೆ ಇದು, ಅದಷ್ಟು ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂತ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗಿದ್ದಾರೆ. ವಿಶ್ವ ಆಲ್ ದ ಬೆಸ್ಟ್ ಅಂತ ಹೇಳಿ. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ರು ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಅಂಡ್ ರೋಷನ್, ಅಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅವರೇ ಹೇಳ್ದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ರು ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ಕೀರ್ತಿ ಪಾಟೀಲ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಈಗಷ್ಟೇ ಪ್ರೇಮ್ ಅವರು ಮಾತನಾಡಿದ್ರು, ಈಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ನವ ವಧು ಮತ್ತೆ ಅನುಶ್ರೀ ಅವರು. ಈ ಸಂದರ್ಭದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾಯ್ತು, ಇನ್ನು ಬೇಗ ಸಂತಾನ ಭಾಗ್ಯ ಸಿಗಲಿ ಅನ್ನುವಂತಹ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಖುಷಿಯಾದಂತಹ ವಿಚಾರ. ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇರೋದು ಯಾವಾಗ ಮದುವೆ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತು ಚೈತ್ರಾ ಆಚಾರ್ ಅವರು ಕೂಡ ಹೇಳಿದ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಅವ್ರಿಗೂ ಕೂಡ ಖುಷಿ ಆಯ್ತಂತೆ. ಡೇಟಿಂಗಲ್ಲಿ ಕೂಡ ಇದ್ರು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಇನ್ನು ಯಾವೆಲ್ಲ ಗಣ್ಯಾತಿ ಗಣ್ಯರು ಈ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಭಾಗಿಯಾಗಿದ್ರು, ಯಾರೆಲ್ಲ ಹಾರೈಸಿದ್ರು, ಏನಾಗ್ತಾ ಇದೆ ಸ್ಥಳದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ರವಿ, ಈಗಾಗಲೇ ಸಾಕಷ್ಟು ಕಲಾವಿದರು ಈಗ ಅನುಶ್ರೀ ಅವರ ಮದುವೆಗೆ ಬಂದಿರುವಂತದ್ದು. ಅದರಲ್ಲೂ ಸಹ ಅವರು ಮಂಗಳೂರಿನವರಾಗಿರೋದ್ರಿಂದ ಕೊಡಗಿನ ಹುಡುಗನ ಕೈಯನ್ನೇ ಹಿಡಿದಿರುವಂತದ್ದು, ಸಪ್ತಪದಿಯನ್ನ ತುಳಿದಿರುವಂತದ್ದು. ಮುಂದಿನ ಜೀವನ ಅವ್ರದ್ದು ಯಾವ ರೀತಿ ಆಗಿರುತ್ತೆ ಅನ್ನೋ ಒಂದಷ್ಟು ಕ್ಯೂರಿಯಾಸಿಟಿ ಅಭಿಮಾನಿಗಳಿಗಿರುವಂತದ್ದು. ಅದರಲ್ಲೂ ಸಹ ಕೇವಲ ಸೆಲೆಬ್ರಿಟೀಸ್ ಮಾತ್ರ ಅನುಶ್ರೀ ಅವರ ಮದುವೆಗೆ ಬಂದಿಲ್ಲ. ಬೆಳಗ್ಗೆ ಅವರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ಅಭಿಮಾನಿಗಳು ಸಹ ಆಗಮಿಸಿದ್ರು. ಅಭಿಮಾನಿಗಳು ಸಹ ಅನುಶ್ರೀ ಅವರ ಮದುವೆನ ನಾವು ಕಣ್ತುಂಬಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಆಸೆ ಕೂಡ ಆಗಿತ್ತು. ಎಲ್ಲ ಒಂದ್ ಕಡೆ ನಾವು ನೋಡೋದಾದ್ರೆ ಸುಳಿವನ್ನ ಅನುಶ್ರೀ ಅವರು ಮದುವೆ ಆಗ್ತೀನಿ ಅನ್ನುವಂಥದ್ದು ಕೊಟ್ಟಿದ್ರು. ಆದ್ರೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು ಇಂದುವರೆಗೂ ಹುಡುಗನ ಒಂದು ಪೋಸ್ಟ್ ಕೂಡ ಅವರು ಹಾಕೊಂಡಿಲ್ಲ. ಅಧಿಕೃತವಾಗಿ ಯಾವುದೇ ಪೋಸ್ಟ್ ಕೂಡ ಅವರು ಹಾಕೊಂಡಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಅವರು ಮೇಂಟೈನ್ ಮಾಡಿರುವಂತದ್ದು. ಎಲ್ಲ ಒಂದ್ ರೀತಿ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರೆ ಆ ಡೆಸ್ಟಿನಿ ರೀಚ್ ಆಗ್ತೀವಿ ಅನ್ನುವಂತಹ ಆ ಭರವಸೆ, ಆ ಮಾತು ಅವರಲ್ಲಿ ಎಲ್ಲೋ ಗಾಢವಾಗಿ ಇತ್ತೇನೋ. ಹಾಗಾಗಿ ಅವರು ಆ ಸೀಕ್ರೆಟ್ ರಿಲೇಶನ್ಶಿಪ್ ನ ಕುಟುಂಬದವರು ಮೆಚ್ಚಿ ಅವರು ಅನುಶ್ರೀ ಅವರಿಗೆ ತೋರಿಸಿದಂತಹ ಹುಡುಗನನ್ನೇ ಮದುವೆ ಆಗ್ತಿರುವಂತದ್ದು. ಯಾವುದೇ ರೀತಿಯ ಲವ್ ಮ್ಯಾರೇಜ್ ಅಲ್ಲ ಅನ್ನುವಂಥದ್ದು ಎಲ್ಲೋ ಮೂಲ ಮಾಹಿತಿಯಿಂದ ಕೇಳ್ಪಟ್ಟಿರುವಂತದ್ದು. ಒಂದಷ್ಟು ಕಡೆ ಎಲ್ಲೋ ಕೇಳಿ ಬರ್ತಾ ಇತ್ತು ಅನುಶ್ರೀ ಅವರ ಕೈ ಹಿಡಿದಿರುವಂತಹ ರೋಷನ್ ಅವರು ದೂರ ಸಂಬಂಧಿ ಆಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಅನ್ನುವಂಥದ್ದು. ಆದ್ರೆ ಈ ಕುರಿತು ಸ್ಪಷ್ಟನೆಯನ್ನ ಅನುಶ್ರೀ ಅವರೇ ಕೊಡಬೇಕಾಗಿದೆ. ಮದುವೆ ಆದ ಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರುವಂತಹ ಅನುಶ್ರೀ ಅವರಿಗೆ ಇದು ಹೊಸ ಅನುಭವ. ಹಾಗೆ ಯಾವ ರೀತಿ ಅವರು ಇದನ್ನ ತೆಗೆದುಕೊಳ್ತಾರೆ ತಮ್ಮ ಜೀವನದಲ್ಲಿ, ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಇಷ್ಟು ವರ್ಷ ಬಂದಂತವರು ಇನ್ನು ಮುಂದೆ ಜಂಟಿಯಾಗಿ ತಮ್ಮ ಜೀವನದ ಬದುಕನ್ನ ಸಾಗಿಸಬೇಕಾಗುತ್ತೆ. ಸೊ ಅವರೇ ಈ ಕುರಿತು ಮಾತನಾಡಬೇಕಾಗಿದೆ. ರಮ್ಯಾ, ಓಕೆ, ಧನ್ಯವಾದ ಕೀರ್ತಿ ಡೀಟೇಲ್ಸ್ಗೆ. ಆಂಕರ್ ಅನುಶ್ರೀ ಇನ್ನು ಮುಂದೆ ಮಿಸಸ್ ಅನುಶ್ರೀ ರೋಷನ್ ಆಗಿದ್ದಾರೆ. ದಾಂಪತ್ಯ ಜೀವನಕ್ಕೆ 37 ವರ್ಷ ವಯಸ್ಸು ಹೆಣ್ಣು ಮಗಳು. ಇದೀಗ ಇನ್ನು ಮುಂದೆ ಶ್ರೀಮತಿ ಅನುಶ್ರೀ ಅಂತ ನಾವೆಲ್ಲರೂ ಕರೆಯುವಂತಹ ಸುಸಂದರ್ಭ. ಎಲ್ಲರೂ ಕೂಡ ಕೇಳ್ತಾ ಇದ್ರು, ಎಲ್ಲರೂ ಕಾಯ್ತಾ ಇದ್ರು ಮದುವೆ ಆಗ್ತಾರಾ ಇಲ್ವಾ, ಯಾರನ್ನ ಆಗ್ತಾರೆ ಅಂತ. ಇಲ್ಲಿ ತನಕ ಬಹಳ ಕುತೂಹಲದಿಂದಲೇ ನಮ್ಮೆಲ್ಲರನ್ನು ಕಾಯ್ದಿರಿಸಿದ ಅನುಶ್ರೀ ಕೊನೆಗೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ಆಂಕರ್ ಅನುಶ್ರೀ ಇನ್ಮೇಲೆ ಮಿಸಸ್ ಅನುಶ್ರೀ ರೋಷನ್ ಆಗಿ ಬದಲಾಗಿದ್ದಾರೆ. ಇದೀಗ ಕರಾವಳಿ ಸಂಪ್ರದಾಯದಂತೆ ಮದುವೆ ಆಗಿರೋದನ್ನು ಗಮನಿಸಿದ್ದೀವಿ. ಕಾರಣ ಕರಾವಳಿಯ ಬೆಡಗಿ, ಕೊಡಗಿನ ಕುವರ ಕಾಂಬಿನೇಷನ್ ಇದು. ಕರಾವಳಿ ಮತ್ತು ಕೊಡಗಿನ ಕಾಂಬಿನೇಷನ್ ಇತ್ತು. ತಾಳಿಯನ್ನು ಹಾಕಿರೋದು ಅಥವಾ ಕೊಂಡಿ ಹಾಕಿರೋದನ್ನು ಗಮನಿಸಿದಾಗ ಕರಾವಳಿ ಶೈಲಿಯಲ್ಲೇ ಮದುವೆ ಆಗಿದ್ದಾರೆ ಅನುಶ್ರೀ. ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ಲ, ಮದುವೆ ದಿನ ನಾನು ಹೀಗೆ ಕಾಣಿಸ್ಕೊಳ್ಬೇಕು, ಈ ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯ ಹೀಗಿರುತ್ತೆ, ನನ್ನ ವೇಷಭೂಷಣ ನನ್ನ ಸ್ಟೈಲ್ ಹೀಗಿರಬೇಕು ಅಂತ. ಅದೇ ರೀತಿ ಅಂದ್ಕೊಂಡಂಗೆ ಎಲ್ಲವನ್ನ ಸಾಧಿಸಿ ಇವತ್ತು ಒಂದು ಹಸೆಮಣಿಯನ್ನು ಏರಿದ್ರು ಅನುಶ್ರೀ, ಮದುವೆ ಆಗಿದ್ದಾರೆ. ಸಾವಿರಾರು ಜನ ಅವರ ಹಿತೈಷಿಗಳು ಅಂದರೆ ಸ್ಯಾಂಡಲ್ವುಡ್ನಲ್ಲಿದ್ದಂತಹ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಸಮ್ಮುಖದಲ್ಲಿ ಅನುಶ್ರೀ ಫೈನಲಿ ಮದುವೆ ಆಗಿದ್ದಾರೆ. 37 ವರ್ಷ ವಯಸ್ಸಾಗಿತ್ತು. ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಅವರು ನನಗೆ ಮದುವೆ ಬಗ್ಗೆ ಆಸಕ್ತಿನೇ ಇಲ್ಲ ಅಂತ ಇದ್ರು. ಎಲ್ಲರೂ ಏನಪ್ಪ ಇವರು ನೋಡೋಕೆ ಇಷ್ಟೊಂದು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಸೆಟಲ್ ಆಗಿದ್ದಾರೆ, ಇವರಿಗೆ ಆದಂತಹ ಫ್ಯಾನ್ ಬೇಸ್ ಇದೆ, ಇಂಥ ಮುದ್ದಾಗಿರೋ ಹೆಣ್ಮಕ್ಳೇ ಮದುವೆ ಬೇಡ ಅಂದ್ಬಿಟ್ರೆ ಹೆಂಗಪ್ಪ ಅಂತ ಗಂಡು ಮಕ್ಕಳೆಲ್ಲ ಯೋಚನೆ ಮಾಡ್ತಾ ಇದ್ರು. ಸೊ ಅಲ್ಟಿಮೇಟ್ಲಿ ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ, ಇನ್ನೊಂದು ರೀತಿ ಪಡ್ಡೆ ಹೈಕ್ಲಿಗೆ ಬೇಸರ. ಸಿಂಗಲ್ ಆಗಿದ್ದವರು ಮಿಂಗಲ್ ಆಗಿಬಿಟ್ರಲ್ಲ ಅನುಶ್ರೀ ಅಂತ. ಸೊ ಅನುಶ್ರೀ ಕಲ್ಯಾಣಕ್ಕೆ ನೂರಾರು ಜನ ಸ್ಯಾಂಡಲ್ವುಡ್ನ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಅನುಶ್ರೀ ಅವರು ನಟಿ ಕೂಡ ಹೌದು, ಬಟ್ ನಟಿಗಿಂತ ಹೆಚ್ಚಾಗಿ ಅವ್ರದ್ದು ಗುರುತಿಸ್ಕೊಂಡಿದ್ದೆ ಅವರ ಅನುಶ್ರೀ ಅಂದ ತಕ್ಷಣ ಪಟ್ಟಂತ ಯಾರಿಗೂ ನೆನಪಾಗಲ್ಲ. ಆ್ಯಂಕರ್ ಅನುಶ್ರೀ ಅಂದ ತಕ್ಷಣ ಥಟ್ಟಂತ ಎಲ್ಲರಿಗೂ ಅವರ ಮುಖಚಹರೆ ಕಣ್ಣು ಮುಂದೆ ಬರುತ್ತೆ. ಆ್ಯಂಕರ್ ಅನುಶ್ರೀ ಅಂತಲೇ ರಾಜ್ಯದಲ್ಲಿ ವಿಪರೀತ ಹೆಸರನ್ನು ಮಾಡಿದಂತಹ ಹೆಣ್ಣು ಮಗಳು ಸಾಧಿಸಿದರೆ ಹೀಗಿರಬೇಕಪ್ಪ, ಅನುಶ್ರೀ ರೀತಿ ಬಾಳಬೇಕಪ್ಪ ಅಂತ ಎಷ್ಟೋ ಜನ ಹೆಣ್ಮಕ್ಳು ಕನಸನ್ನು ಕಂಡಿದ್ದಾರೆ. ಅವರ ಜೀವನ ಎಷ್ಟೋ ಲಕ್ಷಾಂತರ ಹೆಣ್ಣುಮಕ್ಕಳಿಗೆ ಕನಸು, ನಾವು ಹಿಂಗೆ ಸಾಧಿಸಬೇಕು, ನಾವು ಏನಾದರೂ ಮಾಡಬೇಕು, ಇಂಥ ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತ. ಆ ರೀತಿಯಾಗಿ ತಮ್ಮ ಜೀವನವನ್ನು ಇಲ್ಲಿ ತನಕ ನಿರ್ವಹಿಸಿದವರು. ಇನ್ನು ಮುಂದಕ್ಕೆ ಇಲ್ಲಿ ತನಕ ಏನೇ ನಿರ್ಧಾರಗಳನ್ನು ತಗೊಂಡ್ರು ಕೂಡ ಸಿಂಗಲ್ ಆಗಿ ತಗೊಳ್ತಾ ಇದ್ರು. ಈಗ ಜಂಟಿ ಆಗ್ತಾ ಇದ್ದಾರೆ, ಪತಿ ಅನ್ನುವಂಥವ್ರು ಪಕ್ಕಕ್ಕೆ ಬರ್ತಾ ಇದ್ದಾರೆ. ಇವರ ವೈವಾಹಿಕ ಜೀವನ ಅದ್ಭುತವಾಗಿ ಇದೇ ರೀತಿಯಾಗಿ ಖುಷಿಯಾಗಿರಲಿ ಅಂತ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಒಂದು ಕ್ಷಣ ತಾಳಿಯನ್ನು ಕತ್ತಿಗೆ ಹಾಕಬೇಕಾದ್ರೆ ಆನಂದ ಬಾಷ್ಪ, ಒಂದು ರೀತಿ ಕಣ್ಣೀರು, ಖುಷಿಯ ಕಣ್ಣೀರು.
ಮತ್ತೊಂದು ಕಡೆ ಮದುವೆಯ ಸೆಲೆಬ್ರೇಷನ್ಸ್ಗಳು ಬಹಳ ಖುಷಿಯಾಗಿ ಇಬ್ಬರು ಅದನ್ನು ಎಂಜಾಯ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಹಾರ ಹಾಕೋದಾಗಿರ್ಬೋದು, ಕೆಲವೊಂದು ಆಟಗಳಿರುತ್ತವಲ್ಲ ಸಾಂಪ್ರದಾಯಿಕವಾಗಿ, ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇಬ್ಬರು ಎಂಜಾಯ್ ಮಾಡಿದ್ದಾರೆ. ಸೊ ಇದಿಷ್ಟು ಆಂಕರ್ ಅನುಶ್ರೀ. ಇನ್ನು ಮುಂದೆ ಮಿಸಸ್ ಅನುಶ್ರೀ ರೋಷನ್ ಆಗಿ ಬದಲಾಗಿದ್ದಾರೆ. ಮದುವೆ ಆಗಿದೆ, ಮದುವೆ ಜೀವನಕ್ಕೆ ಕಾಲಿಡ್ತಿದ್ದಾರಲ್ಲ, ಮದುವೆ ಆಗಿದೆ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗಿದೆ. ಇನ್ನು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಗುರುತಿಸ್ಕೊಳ್ತಾರೆ. ಅಭಿಮಾನಿಗಳಿಗಂತೂ ಯಾರಪ್ಪ ಅನುಶ್ರೀ ಮದುವೆ ಆಗ್ತಿರೋದು, ಯಾರಪ್ಪ ಅಂತ ಪ್ರಶ್ನೆ ಇತ್ತು. ಸೊ ಅನುಶ್ರೀ ಅವರ ಗಂಡನನ್ನು ಅಥವಾ ಅವರ ಪತಿಯನ್ನು ಗಮನಿಸ್ತಿದ್ದೀರಿ. ಕರಾವಳಿಯ ಕುವರಿ ಕೊಡಗಿನ ಹುಡುಗನ ಜೊತೆ ಮದುವೆ ಆಗಿದೆ.